ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಸಮ್ ಅಥವಾ ತಿಳಿ ಸಾರನ್ನು ಮಾಡಿ ತಿಳಿಸೋಣ ಅಂತೇಳಿ. ಅದರಲ್ಲೂ ವಿಶೇಷ ಏನು ಅಂದರೆ ಜೀರಿಗೆನ ಉಪಯೋಗಿಸಿ ತಿಳಿ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಈಗ ಚಳಿ ಹೆಚ್ಚಾಗಿದೆ. ಈ ಸಮಯದಲ್ಲಿ ಈ ರೀತಿಯಾದಂಥ ರಸಮ್ ಬಾಯಿ ಕೆಟ್ಟವ್ರಿಗೆ, ಶೀತ ಕೆಮ್ಮು ನೆಗಡಿ ಬಂದವ್ರಿಗೆ ಖಂಡಿತ ಈ ರೀತಿಯಾದಂಥ ತಿಳಿ ಸಾರು ವರದಾನ ಅಂತ ಹೇಳ್ತಾ, ಹಾಗೆ ಬನ್ನಿ ಜೀರಿಗೆ ರಸಮ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ಸಹ ನೋಡ್ಕೊಳ್ಳೋರಂತೆ. ಜೀರಿಗೆ ರಸಮ್ ಮಾಡೋದಕ್ಕೋಸ್ಕರ ಮೊದಲಿಗೆ ಈ 4 ಪದಾರ್ಥಗಳನ್ನ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 8 ಖಾರದ ಮೆಣಸಿನಕಾಯಿ, ಹಾಗೆ 2 ಬ್ಯಾಡಗಿ ಮೆಣಸಿನಕಾಯಿ. ಈ ಇಷ್ಟು ಪದಾರ್ಥಗಳು ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಇದೆಲ್ಲ ನೀರಲ್ಲಿ ನೆಂದಿರ್ತಕ್ಕಂಥದ್ದು. ಈಗ ನೀರಿನ ಜೊತೆಗೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೊಬೇಕು. ಈಗಿಲ್ಲಿ ಅರ್ಧ ಗಂಟೆ ಚೆನ್ನಾಗಿ ನೆಂದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು. ರುಬ್ಬಿದ ತಕ್ಷಣಕ್ಕೇ ಒಳ್ಳೆ ಆರಾಮ ಬರ್ತಾ ಇದೆ. ಇನ್ನು ಈ ಪೇಸ್ಟನ್ನು ಹಾಕಿ ರಸಮ್ನ ತಯಾರು ಮಾಡಿದ್ರೆ ತಿಳಿ ಸಾರು ಮತ್ತಷ್ಟು ಘಮಗುಟ್ಟುತ್ತೆ. ಈಗ ಜೀರಿಗೆ ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಇಂಗು, ಹಾಗೆ 8 ರಿಂದ 10 ಹೆಸಳು, ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿದಂಥ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಇದನ್ನೆಲ್ಲ 30 ಸೆಕೆಂಡ್ ಫ್ರೈ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಈ ಟೊಮೊಟೊ ಹಣ್ಣನ್ನು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ 2 ರಿಂದ 3 ನಿಮಿಷ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಾಯಿತು. ನಂತರ ಮೊದಲೇ ನಾವೇನು ಪದಾರ್ಥಗಳನ್ನ ನೆನೆಸಿ ನುಣ್ಣಗೆ ರುಬ್ಬಿದ್ವಿ, ಆ ಒಂದು ಪೇಸ್ಟನ್ನು ಹಾಕಿ 1 ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ ಬೆರೆಸ್ತಾ. ಈಗಿಲ್ಲಿ ಆ ಒಂದು ಮಸಾಲ ಪೇಸ್ಟನ್ನು ಸಹ 1 ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆ ಜೊತೆ ಬೆರೆಸಿ ಬಿಸಿ ಮಾಡಾಯಿತು. ಈ ಸಮಯದಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕಿವುಚಿದಂಥ ನೀರನ್ನು ಹಾಕಿ, ಹುಣಸೆ ಹಣ್ಣಿನ ಹುಳಿ ನೀರಿದು, ಹಾಗೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ರುಚಿನ ಮತ್ತಷ್ಟು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನೂ ಸಹ ಹಾಕಿ, ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತದನಂತರ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕಾಗತ್ತೆ. 2 ಕಪ್ ಅಳತೆಯ ನೀರು ಬಳಸ್ತಾ ಇರ್ತಕ್ಕಂಥದ್ದು, ಅಂದರೆ 250 ml ಅರ್ಧ ಲೀಟ್ರ್ ನೀರನ್ನು ಹಾಕಿರ್ತಕ್ಕಂಥದ್ದು. ನೀರನ್ನು ಹಾಕಿರೋದ್ರಿಂದ ಮೊದಲೇ ಹೇಳಿದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಫ್ಲೇಮನ್ನು ಹೆಚ್ಚು ಮಾಡಿ ನೀಟಾಗಿ ಬಿಸಿಯಾಗಿ ಕುದಿಬೇಕು. ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಬಿಸಿಯಾಗಿ ಒಳ್ಳೆ ಅರೋಮಭರಿತವಾಗಿ ಕುಡಿಯೋದಕ್ಕಾಗ್ಬೋದು, ಊಟದ ಜೊತೆ ತಿನ್ನೋದಕ್ಕಾಗ್ಬೋದು ಜೀರಿಗೆ ರಸಮ್ ಸಿದ್ಧವಾಗಿಬಿಡುತ್ತೆ. ಹೀಗಿಲ್ಲಿ ತಿಳಿ ಸಾರು ರಸಮ್ ಬಹಳ ಬಿಸಿಯಾಗಿ ಕುದೀತಾ ಇರ್ತಕ್ಕಂಥದ್ದು, ಒಳ್ಳೆ ಅರೋಮಭರಿತವಾಗಿ. ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಸೂಪರಾಗಿ ಕುಡಿಯೋದಕ್ಕಾಗ್ಬೋದು, ತಿನ್ನೋದಕ್ಕಾಗ್ಬೋದು ಜೀರಿಗೆ ತಿಳಿ ಸಾರು ಸಿದ್ಧವಾಯಿತು ಅಂತ. ಬಿಸಿಯಾಗಿ ಕುದ್ದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜೀರಿಗೆ ರಸಮ್ ಸಿದ್ಧವಾಗಿದೆ ಅಂತ. ನಾವು ಕೆಲವೊಂದು ಪದಾರ್ಥಗಳನ್ನ ರುಬ್ಬಿ ಪೇಸ್ಟ್ ರೀತಿ ಬಳಸಿರೋದ್ರಿಂದ ಸ್ವಲ್ಪ ತಿಳಿ ಸಾರು ಚೂರು ಗಟ್ಟಿ ಇರುತ್ತೆ, ಅಂದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಈ ರೀತಿಯಾದಂಥ ಜೀರಿಗೆ ತಿಳಿ ಸಾರನ್ನು ಮಾಡಿ ನೋಡಿ. ಮನೆ ಮಂದಿಯೆಲ್ಲ ಬಹಳ ಇಷ್ಟಪಡ್ತಾರೆ. ಅದರಲ್ಲಂತೂ ಈ ಚಳಿ ಕಾಲಕ್ಕೆ ಬಾಯಿಗೆ ಒಳ್ಳೆ ರುಚಿ ಕೊಡ್ತಕ್ಕಂಥ ಒಂದು ತಿಳಿ ಸಾರಿದು. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಜೀರಿಗೆ ರಸಮ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.